ಪ್ರಾಮಾಣಿಕವಾಗಿ ಹೇಳುವುದಾದರೆ ಹೈಕೋರ್ಟ್ ಯಾವ ರೀತಿ ತನ್ನ ವಿವೇಚನೆ ಬಳಸಿದೆ ಎಂಬುದು ಮನದಟ್ಟಾಗಿಲ್ಲ. ತುಂಬ ಪ್ರಾಮಾಣಿಕವಾಗಿ ನಾವಿದನ್ನು ಹೇಳುತ್ತೇವೆ ಅಂತೇಳಿ ಅವರು ತಮ್ಮ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕಪಿಲ್ ಸಿಬ್ಬಲ್ ಕೇಳ್ತಾ ಇದ್ದಾರೆ. ಕಪಿಲ್ ಸಿಬ್ಬಲ್ ಅವರು ಇವತ್ತು ದರ್ಶನ್ ಅವ್ರ ಪರವಾಗಿ ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಒಳ್ಳೆಯ ವಕೀಲರು ಸುಪ್ರೀಂ ಕೋರ್ಟ್ನಲ್ಲ, ಅವರು ವಾದ ಮಾಡ್ತಾಯಿದ್ರು. ಇಲ್ಲ ಅವ್ರು ತಪ್ಪಿಲ್ಲ, ಕೊಟ್ಟಿದ್ದು ಸರಿ ಇದೆ ಅನ್ನೋ ವಾದ ಮಾಡ್ತಾಯಿದ್ದಾರೆ. ಅದು ನಮ್ಗೆ ಕನ್ವಿನ್ಸ್ ಆಗಿಲ್ಲಲ್ರಿ, ಹೆಂಗೆ ಮಾಡ್ತೀರಿ ನೀವು ಅನ್ನುವಂಥ ಮಾತು ಅವ್ರು ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಅದಕ್ಕೆ ಇನ್ನೊಂದು ಮಾತು ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ಈ ಸಿಬ್ಬಲ್ ಅವರು ಹೇಳ್ತಾ ಇದ್ದಾರೆ. ಇಲ್ಲ ಏನಪ್ಪ ಅಂತಂದ್ರೆ ನಿಮ್ಮ ಕಕ್ಷಿಗಾರರು ಅದರ ಮುಂದುವರಿಸಿದಂಥ ನಮ್ಮ ಸುಪ್ರೀಂ ಕೋರ್ಟ್ನವರು ನಿಮ್ಮ ಕಕ್ಷಿಗಾರರು ಜಾಮೀನು ಪಡೆದಿದ್ದಾರೆ. ಆದರೆ ಹೈಕೋರ್ಟ್ ಯಾವ ರೀತಿ ಆದೇಶ ನೀಡಿದೆ ಎಂಬುದನ್ನು ನೀವು ನೋಡಿರಬೇಕು. ಹೀಗಾಗಿ ನಿಮ್ಮ ವಾದವನ್ನು ನಾವು ಆರಿಸುತ್ತೇವೆ, ನಿಮ್ಮ ವಾದ ಕೇಳ್ತೀವಪ್ಪ, ದಯವಿಟ್ಟು ಹೆಂಗೆ ಕೊಟ್ಟರು, ಯಾವ ಕಾರಣಕ್ಕೆ ಕೊಟ್ಟರು, ಏನು ಗ್ರೌಂಡ್ ಮಾಡಿದರು. ಆದರೆ ಪ್ರಕರಣ ಭಾಳ ದೊಡ್ಡದು, ಅಪರಾಧಿ ಘಟನೆಗಳು ಭಾಳ ಆಗಿದ್ದಾವೆ, ಅನೇಕ ಗೊಂದಲಗಳಿದ್ದಾವೆ, ಕೊಡಬಾರ್ದಾಯಿತು ಜಾಮೀನು ಯಾಕೆ ಕೊಟ್ಟರು ಅನ್ನುವಂಥ ನೆಲೆಗಟ್ಟಲ್ಲಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅದು ಸಹಿತ ಇವತ್ತು ಅನ್ನಿಸ್ತಾ ಇದೆ, ಹೌದು ಪೈಲಿ ಏನೋ ಸ್ವಲ್ಪ ಗದ್ದಲಾಗಿದೆ ಅಂತೇಳಿ. ನಮ್ಮ ಪೊಲೀಸರು ಭಾಳ ಒಳ್ಳೆಯ ವರ್ಕನ್ನು ಮಾಡಿದ್ರು ಆ ಸಂದರ್ಭದಲ್ಲೇ. ಅವರು ಇವತ್ತು ಪೊಲೀಸರಿಗೂ ಸಹಿತ ಅನಿಸ್ತದೆ, ಇಲ್ಲ ನಮಗೂ ಇದು ನಾವು ಮಾಡಿದ್ದೆಲ್ಲ ಸರಿನೇ ಇತ್ತು ಅನ್ನೋ ಅವ್ರ ವಾದನೂ ಅದಾವೆ. ಆ ಪರವಾಗಿ ಇವತ್ತು ಸರ್ಕಾರ ಪ್ರಶ್ನೆ ಮಾಡ್ತಾಯಿದ್ದ ಅವ್ರಿಗೆ ಏನಪ್ಪ ಅಂತಂದ್ರೆ. ಅದಕ್ಕೆ ಇವೆಲ್ಲ ನೆಲೆಗಟ್ಟಿನಲ್ಲ ನಿಮ್ಮೊಂದಿಗೆ ಹೇಳೋದಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ಮಾತು ಬರ್ತದೆ. ಸರ್ಕಾರಿ ವಕೀಲರು ಒಂದು ಮಾತು ಕೇಳ್ತಾ ಇದ್ದಾರೆ. ಇಲ್ಲ ನಮಗೂ ಅದು ಇನ್ನೊಂದು ಪ್ರಶ್ನೆ ಇರೋದೇ ಇಲ್ಲ, ಯಾಕಪ್ಪ ಅಂದ್ರೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ ನಮ್ಮ ಭಯ ಅದ. ದರ್ಶನ್ ಅವ್ರಿಗೆ ಜಾಮೀನು ಸಿಕ್ತಂದ್ರೆ ದೊಡ್ಡ ಪ್ರಭಾವಿ ವ್ಯಕ್ತಿ ಇದ್ದಾರೆ ಸಮಾಜದಲ್ಲೇ, ಜೊತೆಗೆ ಅವರು ಸಾಕ್ಷಿಗಳನ್ನ ನಾಶ ಮಾಡ್ಬೋದು ಅನ್ನೋ ಭಯ ಅದ. ಅದಕ್ಕೆ ಇದು